ಅದು 2015 9 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಇದು ಟೈಗಾನ್ 20 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಇದು ಸ್ಯಾಂಟ್ರೋ 1.70ಕ್ಕೆ ಮಾಡ್ಕೊಡ್ತೀನಿ. ಇದು ವ್ಯಾಗನರ್ ಇದು 2,90,000ಕ್ಕೆ ಮಾಡ್ಕೊಡ್ತೀನಿ. ಇದು 14 ಮಾಡಲ್ ವ್ಯಾಗನರ್ 3,40,000ಕ್ಕೆ ಮಾಡ್ಕೊಡ್ತೀನಿ. ಇದು 5.20ಕ್ಕೆ ಮಾಡ್ಕೊಡ್ತೀನಿ ಬಲ್ಲೆನೋ. ನಮಸ್ತೆ ಸರ್, ನನ್ನ ಹೆಸರು ಶೇರ್ ಅಲಿ, ದಾವಣಗೆರೆ ಇಂಡಿಯನ್ ಕಾರ್ಸ್ ಇಂದ ಮಾತಾಡ್ತಾ ಇರೋದು. ಇದು ಅಡ್ರೆಸ್ ಬಂದ್ಬಿಟ್ಟು ಸಂಗೊಳ್ಳಿ ರಾಯಣ್ಣ ಸರ್ಕಲ್, BSNL ಆಫೀಸ್ ನಿಯರ್ ಇಂಡಿಯನ್ ಕಾರ್ಸ್, ದಾವಣಗೆರೆ. ಇಲ್ಲಿ ನಮ್ಮ ಕಡೆ ಸರ್ ಆಲ್ಮೋಸ್ಟ್ ಎಲ್ಲಾ ತರಹದ ವೆಹಿಕಲ್ ಸೆಕೆಂಡ್ ಹ್ಯಾಂಡ್ ಸಿಗುತ್ತೆ. ಇಲ್ಲಿ ಡೀಸೆಲ್, ಪೆಟ್ರೋಲ್ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಇಲ್ಲಿ ಲೋನ್ ಅವೈಲೇಬಲ್ ಇದೆ ಸರ್. ಗಾಡಿ ಎಲ್ಲ ಅಪ್ಡೇಟ್ ಕಂಡೀಷನ್ ಅಲ್ಲಿ ಸಿಗುತ್ತೆ. ಇವ್ರ ಹತ್ರ ಈಗ ಪ್ರೆಸೆಂಟ್ ಸ್ಟಾಕ್ ಅಲ್ಲಿ ಇರೋದು ಆಲ್ಮೋಸ್ಟ್ ಸುಜುಕಿ ಕಂಪ್ನಿ ವೆಹಿಕಲ್ಸ್ ಬಂದು ನೋಡ್ತಾ ಇರ್ಬೋದು ಸರ್. ಇದು 2021 ಮಾಡಲ್ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಎರ್ಟಿಗಾ. ಇದು 10.5 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಇದು ರನ್ನಿಂಗ್ ಬಂದ್ಬಿಟ್ಟು 49,000 ಆಗಿದೆ. ಸರ್ ಇದು 2018 ಮಾಡಲ್ ಸ್ವಿಫ್ಟ್ ವಿಡಿಯೋ. ಇದು ಸೆಕೆಂಡ್ ಓನರ್ ಗಾಡಿ. ರನ್ನಿಂಗ್ ಬಂದ್ಬಿಟ್ಟು ಇದು 80,000 ರನ್ನಿಂಗ್ ಆಗಿದೆ. ಅಪ್ಡೇಟ್ ಶೋರೂಮ್ ಮೇಂಟೆನೆನ್ಸ್ ಇದೆ ಗಾಡಿ. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಗಾಡಿ ಸರ್. ಇದು ರೇಟ್ 6,80,000 ಹೇಳ್ತಾರೆ. ಏರ್ ಬ್ಯಾಗ್, ಡಬಲ್ ಏರ್ ಬ್ಯಾಗ್ ಬರುತ್ತೆ ಇದಕ್ಕೆ. ಫೈನಲ್ ಏನ್ ರೇಟ್ ಮಾಡ್ತಾರೆ? 680 ಹೇಳ್ತಾರೆ ಸರ್, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಸ್ವಿಫ್ಟ್ ವಿಡಿಐ 2008 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಅಪ್ಡೇಟ್ ಶೋರೂಮ್ ಮೇಂಟೆನೆನ್ಸ್ ಇದೆ ಸರ್ ಗಾಡಿ. ಏರ್ ಬ್ಯಾಗ್ ಬರುತ್ತೆ ಸರ್. 2,20,000 ರನ್ನಿಂಗ್ ಆಗಿದೆ. ಡೀಸೆಲ್ ಗಾಡಿ. ಇದು ಪ್ರೈಸ್ ಏನ್ ಕೊಟ್ಟು ಮಾಡ್ತಾ ಇದ್ದೀರಾ? ಪ್ರೈಸ್ 3 ಲಕ್ಷ ಹೇಳ್ತಿದ್ದಾರೆ ಸರ್, ಒಂದ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಲೋನ್ ಆಗಲ್ಲ ಸರ್? ಲೋನ್ ಆಗಲ್ಲ ಸರ್. ಇದು ಸ್ವಿಫ್ಟ್ ಡಿಸೈರ್ 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ZDI. ಇದು ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಗಾಡಿ. ರನ್ನಿಂಗ್ 1,30,000 ರನ್ನಿಂಗ್ ಆಗಿದೆ. ರೇಟ್ ಬಂದ್ಬಿಟ್ಟು 5,45,000 ಹೇಳ್ತಿದ್ದಾರೆ, ಒಂದ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಲೋನ್ ಆಗುತ್ತೆ? ಲೋನ್ ಆಗುತ್ತೆ. ಇದಕ್ಕೆ ಎಷ್ಟಾಗುತ್ತೆ ಸರ್ ಮ್ಯಾಕ್ಸಿಮಮ್? ಸರ್ ಇದಕ್ಕೆ ಮ್ಯಾಕ್ಸಿಮಮ್ 3-3.5 ಲಕ್ಷ ಲೋನ್ ಆಗುತ್ತೆ ಸರ್. ಸರ್ ಇದು ಆಲ್ಟೋ 800 2022 ಮಾಡಲ್. ಇದು ಸಿಂಗಲ್ ಓನರ್ ಗಾಡಿ. ರನ್ನಿಂಗ್ ಬರೀ 30,000 ಆಗಿದೆ. ರೇಟ್ ಸಿಂಗಲ್ ಓನರ್ ಗಾಡಿ. ರೇಟ್ 4.20 ಹೇಳ್ತಿದ್ದಾರೆ, ಒಂದ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇಂಟೀರಿಯರ್ ಎಲ್ಲ ಕ್ಲೀನ್ ಐತಿ ಒಳಗೆ. ಬಾಡಿ ಲೈನ್ ತೋರಿಸ್ಕೊಡ್ತಾ ಇದ್ದೀನಿ. 4 ಟೈರ್ಸ್ ಫ್ರೆಶ್ ಇದೆ ಸರ್. ಇದು ಎಸ್ ಕ್ರಾಸ್ 2018 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಇದು ರನ್ನಿಂಗ್ 1,53,000 ರನ್ನಿಂಗ್ ಆಗಿದೆ. ಗಾಡಿ ಗುಡ್ ಕಂಡೀಷನ್ ಇದೆ. 4 ಬ್ರಾಂಡೆಡ್ ನ್ಯೂ ಟೈರ್ ಇದೆ. ಇಂಟೀರಿಯರ್ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗೆ. ಇದು ಡೀಸೆಲ್ ಗಾಡಿ. ಇದು 8,20,000 ರೇಟ್ ಹೇಳ್ತಿದ್ದಾರೆ, ಒಂದ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಟು ಫೈನಲ್ ಸರ್? ಸರ್ ಕಸ್ಟಮರ್ ಗಾಡಿ ಎದುರಾದ್ರೂ ವ್ಯವಹಾರ ಮಾಡ್ತೀವಿ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸರ್ ಇದು ಸ್ವಿಫ್ಟ್ ZDI. ಇದು ಟಾಪ್ ಎಂಡ್ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಬಟನ್ ಸ್ಟಾರ್ಟ್, ಡಬಲ್ ಏರ್ ಬ್ಯಾಗ್, ಮ್ಯಾಗಿಲ್, ABS ಎಲ್ಲ ಅಪ್ಡೇಟ್ ಇದೆ ಸರ್. ಶೋರೂಮ್ ಮೇಂಟೆನೆನ್ಸ್ ಇದೆ ಗಾಡಿ. ರನ್ನಿಂಗ್ 1,15,000 ಆಗಿದೆ. ಪ್ರೈಸ್ 5,45,000 ಹೇಳ್ತಾರೆ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಲೋನ್ ಅವೈಲೇಬಲ್ ಇದೆ ಸರ್? ಲೋನ್ ಅವೈಲೇಬಲ್ ಇದೆ. ನೋಡ್ರಿ ಬಾಡಿ ಲೈನ್ ಯಾವ ತರ ಇದೆ ಅಂತ. ನೀಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಇದು ಮಾರುತಿ ಸ್ವಿಫ್ಟ್ ಡಿಸೈರ್. ಇದು 2011 ಮಾಡಲ್ ಡೀಸೆಲ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಇದು ಗಾಡಿ ಅಪ್ಡೇಟ್ ಕಂಡೀಷನ್ ಇದೆ ಫುಲ್. ನೋಡ್ರಿ ಬಾಡಿ ಲೈನ್ ಅಲ್ಲಿ ಯಾವ ತರ ಇದೆ ಅಂತ ಹೇಳಿ. ಟೈರ್ ಕಂಡೀಷನ್ ತೋರಿಸ್ತಾ ಇದೆ. ರೇಟ್ 3,40,000 ಹೇಳ್ತಿದ್ದಾರೆ, ಒಂದ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಲೋನ್ ಆಗಲ್ಲ ಸರ್? ಲೋನ್ ಆಗಲ್ಲ ಸರ್ ಇದಕ್ಕೆ. ಸರ್ ಇದು ಮಾರುತಿ ಬಲೆನೋ 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಇದು ರೇಟ್ 5.75 ಹೇಳ್ತಿದ್ದಾರೆ, ಒಂದ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಗಾಡಿ ಸರ್. 4 ಟೈರ್ ಫ್ರೆಶ್ ಆಗಿದಾವೆ. ಬಾಡಿ ಲೈನ್ ನೋಡ್ತಾ ಇರ್ಬೋದು ಯಾವ ತರ ಇರ್ತದೆ. ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ? ಸರ್ ಏರ್ ಬ್ಯಾಗ್ ಬರಲ್ಲ ಇದಕ್ಕೆ. ಸರ್ ಇದು ಮಾರುತಿ ವ್ಯಾಗನರ್. ಇದು 2014 ಮಾಡಲ್ ಪ್ಯೂರ್ ಪೆಟ್ರೋಲ್, LPG 2 ಇದೆ. ಇದು 12 ಮಾಡಲ್ ಪ್ಯೂರ್ ಪೆಟ್ರೋಲ್. ಇದು ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ 2. ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಐತಿ. ಇದು 3.85 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಇದು 3.20 ಹೇಳ್ತಾರೆ, ಒಂದ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸರ್ ಇದು ಹೊಂಡೈ ಸ್ಯಾಂಟ್ರೋ. ಇದು 2009 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ರೇಟ್ ಬಂದ್ಬಿಟ್ಟು 1,80,000 ಹೇಳ್ತಿದ್ದಾರೆ, ಒಂದು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ.
ಸರ್ ಇದು ಟಾಟಾ ವಿಸ್ಟಾ, ಇದು 2011 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ರೇಟ್ 1,75,000 ಹೇಳ್ತಿದ್ದಾರೆ. ಒಂದ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಎಷ್ಟಕ್ಕೆ ಮುಗಿಯುತ್ತೆ ಸರ್? ಸರ್ ನೆಗೋಷಿಯಬಲ್ ಆಗುತ್ತೆ. ಕಸ್ಟಮರ್ ಗಾಡಿ ಎದುರಾಬದ್ರ ವ್ಯವಹಾರ ಮಾಡಿದ್ರೆ ಒಂದು 10-20,000 ಹೆಚ್ಚು ಕಮ್ಮಿ ಆಗುತ್ತೆ. ಸರ್ ಇದು ಮಹೀಂದ್ರಾ TUV 300 T8, ಇದು 2017 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಕಿಲೋಮೀಟರ್ 94,000 ಆಗಿದೆ. ಪ್ರೈಸ್ ಏನ್ ಕಟ್ ಮಾಡ್ತಾ ಇದ್ದೀರಾ? ಪ್ರೈಸ್ 680 ಹೇಳ್ತಿದ್ದಾರೆ ಸರ್. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಲೋನ್ ಆಗುತ್ತಾ ಸರ್? ಹಾ, ಲೋನ್ ಆಗುತ್ತೆ ಸರ್. ಸರ್ ಇದು ಸ್ಕಾರ್ಪಿಯೋ ಮಹೀಂದ್ರದ್ದು 2015 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಇದು S10, ಇದು ರೇಟ್ ಬಂದ್ಬಿಟ್ಟು 9.5 ಲಕ್ಷ ಹೇಳ್ತಿದ್ದಾರೆ. ಒಂದ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ರನ್ನಿಂಗ್ 1,86,000 ಆಗಿದೆ. 4 ಫ್ರೆಶ್ ಟೈರ್ ಕಂಡೀಷನ್ ನೋಡ್ಬೋದು. ಬಾಡಿ ಲೈನ್ ಎಲ್ಲ ಸರ್ ಇದು 2018 ಮಾಡಲ್, ವೋಲ್ಕ್ಸ್ವ್ಯಾಗನ್ ಟೈಗಾನ್ ಅಂತ. ಇದು ಸೆಕೆಂಡ್ ಓನರ್ ಗಾಡಿ. ಕಿಲೋಮೀಟರ್ ಸರ್? ಕಿಲೋಮೀಟರ್ 1,28,000 ರನ್ನಿಂಗ್ ಆಗಿದೆ. ರೇಟ್ 21 ಲಕ್ಷ ಹೇಳ್ತಿದ್ದಾರೆ. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ವಿತ್ ಸನ್ರೂಫ್? ವಿತ್ ಸನ್ರೂಫ್, ಬಟನ್ ಸ್ಟಾರ್ಟ್. ಬಾಡಿ ಲೈನ್ ಎಲ್ಲ ನೋಡ್ಬೋದು. 4 ಫ್ರೆಶ್ ಟೈರ್ಸ್ ಇದಾವೆ. ಇದು ಬುಲೆರೋ ZLX 2016 ಮಾಡಲ್, ಸಿಂಗಲ್ ಓನರ್ ಗಾಡಿ. ಇದು ಕಿಲೋಮೀಟರ್ 1,15,000 ರನ್ನಿಂಗ್ ಆಗಿದೆ. ಇದಕ್ಕೆ ಲೋನ್ ಅವೈಲೇಬಲ್ ಇದೆ. ರೇಟ್ ಬಂದ್ಬಿಟ್ಟು 7 ಲಕ್ಷ ಹೇಳ್ತಿದ್ದಾರೆ. ಒಂದು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸರ್ ಇದು ಟೊಯೋಟಾ ಫಾರ್ಚುನರ್ 2018 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಸಿಗ್ಮಾ 4. ಇದು ರೇಟ್ 30 ಲಕ್ಷ ಹೇಳ್ತಿದ್ದಾರೆ. ಒಂದ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಲೋನ್ ಅವೈಲೇಬಲ್ ಇದೆ. ರನ್ನಿಂಗ್ ಬಂದ್ಬಿಟ್ಟು 1,86,000 ರನ್ನಿಂಗ್ ಆಗಿದೆ. 4 ಬ್ರಾಂಡೆಡ್ ನ್ಯೂ ಟೈರ್, ಫ್ರೆಶ್ ಟೈರ್ ಇದಾವೇನು. ಬಾಡಿ ಲೈನ್ ತೋರಿಸ್ಕೊಡ್ತಾ ಇದೀನಿ ಯಾವ ತರ ಇದೆ ಅಂತೇಳಿ ನೋಡ್ಬೋದು. ಸರ್ ಇದು ಫಾರ್ಚುನರ್ 2018 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಸಿಗ್ಮಾ 4. ಇದು 4x4 ಬರುತ್ತೆ. ಇದು ರೇಟ್ ಬಂದ್ಬಿಟ್ಟು 18 ಲಕ್ಷ ಹೇಳ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಸರ್? ಕ್ಯಾನ್ಸಲ್ ಮಾಡಿ. ಸರ್ ಇದು ಕಿಯಾ ಸೆಲ್ಟಾಸ್ 2019 ಮಾಡಲ್, ಸಿಂಗಲ್ ಓನರ್ ಗಾಡಿ. ಇದು ಬಟನ್ ಸ್ಟಾರ್ಟ್, ಟಾಪ್ ಎಂಡ್ ಗಾಡಿ. ಇದು ಇದಕ್ಕೆ ಸನ್ರೂಫ್ ಬರುತ್ತೆ, ಮ್ಯಾಗ್ವಿಲ್, ಬಟನ್ ಸ್ಟಾರ್ಟ್. ಗಾಡಿ ಗುಡ್ ಕಂಡೀಷನ್ ಇದೆ. ಅಪ್ಡೇಟ್ ಶೋರೂಮ್ ಮೇಂಟೆನೆನ್ಸ್ ಇದೆ ಗಾಡಿ. ಟೈರ್ ಕಂಡೀಷನ್ ರನ್ನಿಂಗ್ 1,28,000 ಆಗಿದೆ. ಟೈರ್ ಗುಡ್ ಕಂಡೀಷನ್ ಇದೆ. ಪ್ರೈಸ್ ಏನ್ ಕಟ್ ಮಾಡ್ತಾ ಇದ್ದೀರಾ? ಪ್ರೈಸ್ ಸರ್ ಇದು 13.5 ಲಕ್ಷ ಹೇಳ್ತಾರೆ. ಒಂದ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ.